ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನನ್ನ ಹತ್ರ ವ್ಲಾಗ್ಸ್ ಇನ್ ಕನ್ನಡ ಚಾನಲ್ಗೆ ನಿಮ್ಮೆಲ್ರಿಗೂ ಸುಸ್ವಾಗತ. ನಾನಿವತ್ತು ಆಸ್ಟರ್ದು ಡ್ರೈವ್ ರಿವ್ಯೂ ಮಾಡ್ತಾ ಇದ್ದೀನಿ. ಇದು ಬಂದು ನ್ಯಾಚುರಲಿ ಆಸ್ಪಿರೇಟೆಡ್ 1.5 NA ಸ್ನೇಹಿತರೆ. 110 PS ಪವರ್ ಮತ್ತು 144 NM ಅಷ್ಟು ಟಾರ್ಕ್ನ ಪ್ರೊಡ್ಯೂಸ್ ಮಾಡುವಂಥ ಇಂಜಿನ್ನು. ನಾನು ನೋಡಿಸ್ತಾ ಇರೋದು ಇವತ್ತು CVT ಸ್ನೇಹಿತರೆ. ನೀವು ಯಾವುದಾದ್ರೂ MG ಆಸ್ಟರ್ ಅಥವಾ ಬೇರೆ ಯಾವುದಾದ್ರೂ MG ಕಾರ್ನ ಬುಕ್ ಮಾಡಬೇಕು ಅಂತಂದರೆ ಈ ವೆಸ್ಟ್ ಆಫ್ ಕಾರ್ಡ್ ರೋಡಲ್ಲಿ ಇರುವಂತಹ MG ಶೋರೂಮ್ನ ವಿಸಿಟ್ ಮಾಡ್ಬೋದು. ಈ ಶೋರೂಮ್ದು ಅಡ್ರೆಸ್ ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಚೆಕ್ಔಟ್ ಮಾಡೋದು ಮಾತ್ರ ಮರಿಬೇಡಿ. ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಸ್ನೇಹಿತರೆ. ನಮ್ಮ ಇನಿಷಿಯಲ್ ಇಂಪ್ರೆಷನ್ಸ್ ಅಂತ ತಗೊಳ್ಳೋಣ. ಕಾರ್ ಸ್ಟಾರ್ಟ್ ಮಾಡಿದಾಗ ಹೆವಿ ರಿಫೈನ್ಡ್ ಅಂತ ಅನ್ನಿಸ್ತು ನನಗಂತೂ. ನ್ಯಾಚುರಲಿ ಆಸ್ಪಿರೇಟೆಡ್ ಇಂಜಿನ್ ಅಲ್ವಾ, ಸೊ ಹಾಗಾಗಿ ಅಷ್ಟಾಗಿ ಒಂದು ಸೌಂಡು ವೈಬ್ರೇಷನ್ಸ್ ಏನೂ ಇರಲ್ಲ. 4 ಸಿಲಿಂಡರ್ ಇಂಜಿನ್ ಕೂಡ ಇದು, ಸೊ ಹಾಗಾಗಿ ಹೆವಿ ಸ್ಮೂತ್ ಅಂತ ಅನ್ನಿಸ್ತು ನನಗೆ. ಬಟ್ ಆಟೋಮೆಟಿಕ್ ಆಗಿರೋದ್ರಿಂದ 2 ಪೆಡಲ್ ಇದೆ ಇದರಲ್ಲಿ. ಯಾವ ರೀತಿ ಕ್ಯಾಲಿಬ್ರೇಷನ್ ಮಾಡಿದ್ದಾರೆ ಅಂತ ಅನ್ನೋದನ್ನು ಚೆಕ್ ಮಾಡೋಣ. ಮತ್ತು ಎಡಾಸ್ ಸಹ ಇದೆ ಈ ಕಾರಲ್ಲಿ, ಅದನ್ನು ಸಹ ಚೆಕ್ ಮಾಡೋಣ. ಬ್ರೇಕ್ ಬಿಟ್ಟರೆ ಆ್ಯಕ್ಚುಲಿ ಅರ್ಧಕ್ಕೇನೆ ಮೂಮೆಂಟಿಗೆ ಬರ್ತಾ ಇದೆ. ಪೂರ್ತಿ ಬ್ರೇಕ್ ಬಿಟ್ಟರೆ ಆಲ್ಮೋಸ್ಟ್ 8, 7 ಆ ಥರ ಇದರಲ್ಲಿ ಕ್ರಾಲ್ ಆಗ್ತಾ ಇದೆ. CVT ಆಗಿರೋದ್ರಿಂದ ಒಂದು ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಬಟ್ CVT ಯೂನಿಟ್ ಬ್ಯೂಟಿ ಏನು ಅಂತಂದರೆ ಲೋಯರ್ ಸ್ಪೀಡ್ಸಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಆ ರಬ್ಬರ್ ಬ್ಯಾಂಡ್ ಎಫೆಕ್ಟು ಅಷ್ಟಾಗಿ ಗೊತ್ತೇ ಆಗಲ್ಲ. ಲೈಕ್ ಆರಾಮಾಗಿ ಓಡಿಸ್ಕೊಂಡು ಏನು ಆಕ್ಸಿಲರೇಟ್ ಮಾಡ್ದಲೆ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ಏನಂದ್ರೇನು ನಿಮಗೆ ಆ ರಬ್ಬರ್ ಬ್ಯಾಂಡ್ ಎಫೆಕ್ಟು CVT ಗೇರ್ ಬಾಕ್ಸ್ ಇದು ಅಂತಾನೆ ಗೊತ್ತಾಗಲ್ಲ. ಸೊ ಅಷ್ಟು ಸ್ಮೂತ್ ಆ್ಯಕ್ಚುಲಿ. ಈವನ್ ಇಂಜಿನ್ ಕೂಡ ತುಂಬ ಸ್ಮೂತ್ ಅನಿಸುತ್ತೆ, ತುಂಬ ರಿಫೈನ್ಡ್ ಅಂತ ಅನಿಸುತ್ತೆ. ಈವನ್ ಲೋ ಸ್ಪೀಡ್ಸಲ್ಲಿ ಮತ್ತು ಆರಾಮಾಗಿ ಓಡಿಸ್ಕೊಂಡು ಪುಲ್ಲಿಂಗ್ ಎಲ್ಲ ತೊಗೊಂಡ್ರೆ ಇಟ್ಸ್ ಕ್ವೈಟ್ ಗುಡ್ ಸ್ನೇಹಿತರೆ. ತುಂಬ ಚೆನ್ನಾಗಿ ಫೀಲ್ ಕೊಡುತ್ತೆ ಕಾರು, ಮತ್ತು ತುಂಬ ಕಂಫರ್ಟಬಲ್ ಅನಿಸುತ್ತೆ, ಮತ್ತು ಫೀಲ್ ಹೋಮ್ ಸೇಫ್ ಅಂತ ಅನಿಸುತ್ತೆ. ಸೊ ದಟ್ಸ್ ದ ಬ್ಯೂಟಿ ಆಫ್ ದಿಸ್ MG ಆಸ್ಟರ್ ಸ್ನೇಹಿತರೆ. ಲೋಯರ್ ಸ್ಪೀಡ್ಸಲ್ಲಿ ಇಟ್ಸ್ ಕ್ವೈಟ್ ಗುಡ್ ನನ್ನ ಪ್ರಕಾರ. ಸೊ ತುಂಬ ಸ್ಮೂತ್ ಅಂತ ಅನಿಸುತ್ತೆ. ಆ್ಯಂಡ್ ಹಾರ್ನ್ ಕೂಡ ತುಂಬ ಚೆನ್ನಾಗಿದೆ, ಕೇಳಿಸ್ಕೊಳ್ಳಿ ನೋಡಿ. ಆ್ಯಕ್ಚುಲಿ ಜರ್ಮನ್ ಕಾರ್ ಥರ ಇದೆ ಹಾರ್ನ್. ಸಖತ್ ಇಷ್ಟ ಆಯಿತು ನನಗೆ ಹಾರ್ನ್ ಆ್ಯಕ್ಚುಲಿ. ಓವರ್ ಆಲ್ ಪಿಕಪ್ ಅಂತ ತಗೊಂಡ್ರೆ ಸ್ನೇಹಿತರೆ ಈ ಕಾರ್ದು ಇಟ್ಸ್ ಕ್ವೈಟ್ ಗುಡ್ ಆ್ಯಕ್ಚುಲಿ. ಈ ಕಾರಲ್ಲಿ CVT ಗೇರ್ ಬಾಕ್ಸ್ ಆಗಿರೋದ್ರಿಂದ ಇಟ್ ಹ್ಯಾಸ್ ಅ 7 ಸ್ಟೆಪ್ ಆ್ಯಕ್ಚುಲಿ. ಒಂದ್ಸಲ ಒಂದು ಸ್ಟೆಪ್ಪಿಗೆ ಹೋಗಿ ಕೂತ್ಕೊಂತು ಅಂತಂದರೆ ಅದು ಅಲ್ಲಿಂದ ಕಂಟಿನ್ಯೂಸ್ ಫುಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹೈಯರ್ RPMಸಲ್ಲಿ ನಿಮಗೆ ಅಂತ ಸೌಂಡ್ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಇಂಜಿನ್ ಕೂಡ ಹೈಯರ್ RPMಸಲ್ಲಿ ಇರುತ್ತೆ. ದಟ್ಸ್ ದ CVT ಕ್ಯಾರೆಕ್ಟರಿಸ್ಟಿಕ್ಸ್. ಬಟ್ ನಿಮಗೆ ಅದು ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಎಲ್ಲ ನನಗೆ ಗೊತ್ತಾಗಬಾರ್ದು ಅಂತಂದರೆ ನನಗೆ ಹೆಂಗೆ ಓಡಿಸ್ತಾ ಇದ್ದೀನಿ ಆ ಥರ ಸ್ಮೂತಾಗಿ ಓಡಿಸ್ಕೊಂಡು ಹೋಗಿ ನಿಮಗೆ CVT ಯೂನಿಟ್ ಅಂತಾನೆ ಗೊತ್ತಾಗಲ್ಲ, CVT ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಗೊತ್ತಾಗಲ್ಲ, ಏನಂದ್ರೇನು ಗೊತ್ತಾಗಲ್ಲ. ಬಟ್ ನನಗೆ ಪ್ರೋಗ್ರೆಸ್ ಅಂತ ಕಾಣ್ತಾ ಇರೋದು ಆಲ್ಮೋಸ್ಟ್ ಒಂದು 2500 RPMs ಏನಿದೆ ಅಲ್ಲಿಗೆ ಇಟ್ಕೊಂಡ್ರೆ ಕಾರ್ ಹೆವಿ ಪ್ರೋಗ್ರೆಸಿವ್ ಆಗಿ ಅನ್ಸುತ್ತೆ. ಲೈಕ್ 2500 ಇದೆ ಆಲ್ಮೋಸ್ಟ್. ನನಗೆ ಪ್ರೋಗ್ರೆಸ್ ಕಾಣ್ತಾ ಇದೆ ಬರೀ ಮಾಡಿದ ತಕ್ಷಣ. ಸೊ ಎಸ್, ಪ್ರೋಗ್ರೆಸ್ ಈಸ್ ಕ್ವೈಟ್ ಎವಿಡೆಂಟ್ ಸ್ನೇಹಿತರೆ. ಈ ಕಾರ್ ಯಾವ ಥರ ಫುಲ್ ಆಗತ್ತೆ ಅಂತ ನೋಡೋಣ. ಗೇರ್ ಬಾಕ್ಸ್ನ ರೈಟಿಗೆ ಶಿಫ್ಟ್ ಮಾಡಿದ್ದೀನಿ ಸೊ ದಟ್ ಸ್ಪೋರ್ಟ್ಸ್ ಮೋಡ್ ಆ್ಯಕ್ಟಿವೇಟ್ ಆಗಿದೆ. ಆಕ್ಸಿಲೇಟರ್ ಮಾಡೋಣ, ಹೆಂಗೆ ಫುಲ್ ಆಗತ್ತೆ ನೋಡೋಣ. ಓ ಇನಿಷಿಯಲಿ ಪೂರ್ತಿ ಡಲ್ ಅನ್ಸ್ಬಿಡುತ್ತೆ ಸ್ನೇಹಿತರೆ, ಹೆವಿ ಡಲ್ ಅನ್ಸುತ್ತೆ ಕಾರು. 5600, 700 ಫುಲ್ ಆಗತ್ತೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ತಗೋತಾ ಇದೆ. ಬಟ್ ಹೆವಿ ಅಂತಂದರೆ ಹೆವಿ ಲ್ಯಾಗ್ ಅಂತ ಅನ್ಸುತ್ತೆ ಇನಿಷಿಯಲ್ ಅಲ್ಲಿ. ಬಟ್ ಒನ್ಸ್ 2500, 2600 ಮೇಲೆ ಹೋಗೋತು ಅಂತಂದರೆ ಅಲ್ಲಿಂದ ಆಚೆಗೆ ಅದು ಪುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ 1.5 ಲೀಟರ್ ಇಂಜಿನ್ ಆಗಿರೋದ್ರಿಂದ 1.5ಗೆ ಹೆಂಗೆ ಪುಲ್ ಮಾಡಬೇಕು ಆ ರೀತಿ ಪುಲ್ ಮಾಡ್ತಾ ಇದೆ ಈ ಕಾರ್ ಆ್ಯಕ್ಚುಲಿ. ಬಟ್ ಇಫ್ ಯು ವಾಂಟ್ ಅ ಪರ್ಫಾರ್ಮೆನ್ಸ್ ಆರ್ ವೆರಿ ಗುಡ್ ಪುಲ್ಲಿಂಗ್ ಮೀನ್ಸ್ ನೀವು ಟರ್ಬೋಗೆ ಹೋಗಿ, ಬಿಕಾಸ್ ಆ 1.3 ಇಸ್ ಡೆಫಿನೆಟ್ಲಿ ಆ ನೆಕ್ಸ್ಟ್ ಲೆವೆಲ್ ಗಾಡಿ. ಅದು ಮೆಂಟಲ್ ಅಂತ ಅನ್ಬೋದು, ಬಿಕಾಸ್ 140 ಹಾರ್ಸಸ್ ಅದು ಮತ್ತು 250 NM ಟಾರ್ಕ್ ಇರೋ ಅಂಥದ್ದು. ಆ ಒಂದು ಇಂಜಿನಿಗೆ ಏನೊಂದು ಸ್ಟ್ರಾಂಗ್ ಪುಲ್ ಕೊಡಬೇಕೋ ಆ ಪುಲ್ಗೆ ಚೆನ್ನಾಗೇ ಕೊಡತ್ತೆ. ಸೊ ಎಸ್, ನಾನು ಅವಾಗಲೇ ಹೇಳ್ದಂಗೆ ಲೋ ಎಂಡ್ ಈಸ್ ಕ್ವೈಟ್ ಡಲ್ ಸ್ನೇಹಿತರೆ. ಏನಂದ್ರೆ ಏನೂ ಪ್ರೋಗ್ರೆಸ್ ಕಾಣಲ್ಲ. ಎಸ್ಪೆಷಲಿ ಈ ಥರ ಅಪ್ಪಿಲ್ ಇದ್ರಂತೂ ಹೆವಿ ತುಡಿಬೇಕು ನೀವು. ಪೆಡಲ್ ಟು ಫ್ಲೋರ್ ಅಂತೀವಲ್ಲ ಅಷ್ಟು ತುಡಿಬೇಕು ನೀವು. ಆ ರೇಂಜಿಗೆ ಸ್ವಲ್ಪ ಡಲ್ ಅಂತ ಅನ್ಸುತ್ತೆ. ಬಟ್ ಒನ್ಸ್ ನೀವು 3000 RPM ಮೇಲೆ ಗಾಡಿ ಬಂತು ಅಂತಂದರೆ ಅಲ್ಲಿಂದ ಆಚೆಗೆ ಈಸಿಯಾಗಿ ಫುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡುತ್ತೆ ಕಾರು. ಪೋಸ್ಟ್ 4000, 4500 ಮೇಲೆ ಏನಂದ್ರೇನು ಪ್ರೋಗ್ರೆಸ್ ಇರಲ್ಲ. ಬಟ್ ಯು ಬೆಸ್ಟ್ ಕೀಪ್ ಇನ್ ಬಿಲೋ 4500 RPM ಸ್ನೇಹಿತರೆ. 3000 ಅಥವಾ 2.5 4000, 4500 ಚೆನ್ನಾಗಿ ಪುಲ್ಲಿಂಗ್ ಕೊಡುತ್ತೆ ನಿಮಗೆ, ಅದರಲ್ಲಿ ಎರಡು ಮಾತಿಲ್ಲ. ನೋಡಿ ಇವಾಗ ಅಪ್ಪಿದೆ, ಆಲ್ಮೋಸ್ಟ್ ಬರೀ ಮಾಡಿದ್ದೀನಿ. ಇವಾಗ ಫುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಬಟ್ ಇಂಜಿನ್ ಹೆವಿ ಅಂತಂದರೆ ಹೆವಿ ವೋಕಲ್ ಆಗುತ್ತೆ. ಓ ಮೈ ಗಾಡ್, ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ.
ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಅದು ನೀಟಾಗಿ ಪ್ರೊನೌನ್ಸ್ಡ್ ಆಗಿ ಕಾಣುತ್ತೆ ನಿಮಗೆ ಹೈಯರ್ ಆರ್ ಪಿ ಎಮ್ಸ್ಗೆ ಹೋದಾಗ, ಹೈಯರ್ ಗೇರ್ಸ್ಗಳಿಗೆ ಹೋದಾಗ. ಸೊ ಎಸ್, ಪರ್ಫಾರ್ಮೆನ್ಸ್ ಇಸ್ ಕ್ವೈಟ್ ಡೀಸೆಂಟ್ ಆಸ್ ವೆಲ್. ಸಿಟಿ ಯೂಸೇಜ್ಗಳಿಗೆ ಏನು ತೊಂದರೆ ಇಲ್ಲ, ಯು ಕ್ಯಾನ್ ಸ್ಟ್ರೆಚ್ ಇಟ್ ಔಟ್ ವೆರಿ ವೆಲ್ ಸ್ನೇಹಿತರೆ. ಆ್ಯಂಡ್ ಥ್ರಾಟಲ್ ಸೆನ್ಸಿಟಿವಿಟಿ ಅಂತ ತಗೊಂಡ್ರೆ ಇದು CVT ಯೂನಿಟ್ ಆಗಿರೋದ್ರಿಂದ ನನಗೆ ಅನಿಸಿದ್ದು ಸ್ನೇಹಿತರೆ, ಥ್ರಾಟಲ್ ಸೆನ್ಸಿಟಿವಿಟಿ ಆ್ಯಕ್ಚುಲಿ ಚೆನ್ನಾಗಿದೆ, ಬಟ್ ಆ ಒಂದು ರಬ್ಬರ್ ಬ್ಯಾಂಡ್ ಎಫೆಕ್ಟ್ ಏನಿದೆ ಅದೇ ಎಲ್ಲಾನು ಹಾಳು ಮಾಡ್ತಾ ಇರೋದು ಆ್ಯಕ್ಚುಲಿ. ಬಿಕಾಸ್ ನೀವು ಕೊಟ್ಟ ತಕ್ಷಣ ಅದು ಯಾವ ಸ್ಟೆಪ್ಪಲ್ಲಿ ಇರುತ್ತೆ ಅದ್ರ ಪ್ರಕಾರ ಅದು ಆಮೇಲೆ ಪುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅದು ನೋಡ್ಕೊಂಡು ಅದು. ಸೊ ಸ್ಟೆಪ್ ಡೌನ್ ಮಾಡೋದಾಗ್ಲಿ ಆ ಥರದ್ದು ತುಂಬ ಕಮ್ಮಿ ಮಾಡೋದು, ತುಂಬ ಲೋಯರ್ RPMs ಅಲ್ಲಿ ಇದ್ರಿಂದ ಮಾತ್ರ ಅದು ಇನ್ಸ್ಟೆಂಟ್ ಆಗೋದು ಡೌನ್ ಶಿಫ್ಟ್ ಮಾಡುತ್ತೆ ಮತ್ತು ಪುಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಇಲ್ಲ ಅಂತಂದರೆ ನೀವು ಥ್ರಾಟಲ್ಲಿ ಕೊಟ್ಟ ತಕ್ಷಣ ನೋಡಿ, ಕೊಟ್ಟಿದ್ದೀನಿ ಆಲ್ಮೋಸ್ಟ್ 1 ಸೆಕೆಂಡ್ ತಗೋತು ನನಗೆ ಪುಲ್ ಮಾಡೋಕ್ಕೆ. ಸೊ ಎಸ್, ಸಮ್ವೇರ್ ಲ್ಯಾಗ್ ಇದೆ ಅಂತ ಅನಿಸ್ತು, ಬಟ್ ಅದು ಕಾರ್ ಪ್ರಾಬ್ಲಮ್ ಅಲ್ಲ, ಟ್ರಾನ್ಸ್ಮಿಷನ್ ಪ್ರಾಬ್ಲಮ್ಮು. ಬಟ್ ಎಸ್, ಆಟೋಮೆಟಿಕ್ ಅನ್ನೋ ಒಂದು ಇದರಲ್ಲಿ ಕನ್ವೀನಿಯನ್ಸ್ಗೆ ದಿಸ್ ಡಸ್ ದಿ ಜಾಬ್ ಸ್ನೇಹಿತರೆ. ನೀವು ಆರಾಮಾಗಿ ಓಡಿಸ್ತೀರಾ ಅಂತಂದರೆ, ಕಾರ್ ಎಂತೂಸಿಯಾಸ್ಟ್ ಅಲ್ಲ, ನನಗೆ ಪರ್ಫಾರ್ಮೆನ್ಸು ಪುಲ್ಲಿಂಗ್ ಅಂತ ಏನು ಮ್ಯಾಟ್ರ್ ಆಗಲ್ಲ ಗುರು, ನಾನು ಫ್ಯಾಮಿಲಿ ಮ್ಯಾನು, ನಾನು ಆರಾಮಾಗಿ ರಿಲ್ಯಾಕ್ಸ್ಡಾಗಿ ಓಡಿಸ್ತೀನಿ ಅಂತಂದರೆ, ಎಸ್ ಗೈಸ್, ದಿಸ್ ಕಾರ್ ವಿಲ್ ನೆವರ್ ಡಿಸಪಾಯಿಂಟ್ ಯು. ಬಟ್ ತುಂಬ ಕ್ವಿಕ್ ಓವರ್ಟೇಕ್ ಮಾಡಬೇಕು ಅಂತ ಅಂದಾಗೆಲ್ಲ ನಿಮಗೆ ಹೆವಿ ಅಂತಂದರೆ ಹೆವಿ ತಲೆನೋವು ಮಾಡುತ್ತೆ ಈ ಕಾರು. ಸೊ ಅದೊಂದು ನೋಡ್ಕೋಬೇಕು, ತುಂಬ ಪ್ಲ್ಯಾನ್ ಮಾಡಿ ಓವರ್ಟೇಕ್ ಮಾಡ್ಬೇಕು ನೀವು, ಇಲ್ಲ ಅಂತಂದರೆ ಓವರ್ಟೇಕ್ಗಳು ಕೊಡಲ್ಲ. ಆ್ಯಂಡ್ ಈ ಕಾರಿನ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಎಸ್, ಸಸ್ಪೆನ್ಷನ್ ಈಸ್ ಆನ್ ಇನ್ ಬಿಟ್ವೀನ್ ಸ್ನೇಹಿತರೆ. ತುಂಬ ಸಾಫ್ಟ್ ಇಲ್ಲ, ಬಿಕಾಸ್ ಸ್ವಲ್ಪ ಕೆಲವೆಲ್ಲ ನನಗೆ ಫೀಲ್ ಆಗ್ತಾ ಇದೆ ಬಂಪ್ಸ್ಗಳೆಲ್ಲ ಹತ್ತಿಸಿದಾಗ ಎಕ್ಸ್ಪೆನ್ಷನ್ ಜಾಯಿಂಟ್ಸ್ ಮೇಲೆ. ಅದೇ ತುಂಬ ಶಾರ್ಪ್ ಆಗಿದೆಯೋ ಅಥವಾ ಸಸ್ಪೆನ್ಷನ್ನೇ ಸ್ವಲ್ಪ ಸ್ಟಿಫರ್ ಸೈಡ್ ಇದೆಯೋ ನಂಗೆ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಎಲ್ಲನೂ ನನಗೆ ಫೀಲ್ ಆಗೋದ್ರಿಂದ ಸ್ವಲ್ಪ ಸಸ್ಪೆನ್ಷನ್ ಸ್ಟಿಫ್ ಇದೆ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಬಟ್ ಎಸ್, ಅದಂತೂ ತುಂಬ ಯೂಸ್ಫುಲ್ ಆ್ಯಕ್ಚುಲಿ ಸಸ್ಪೆನ್ಷನ್ ಸ್ಟಿಫ್ ಇರೋದು, ಸೊ ದಟ್ ಹೈಯರ್ ಸ್ಪೀಡ್ಸಲ್ಲಿ ರೈಡ್ ಕ್ವಾಲಿಟಿ ಆಗಿರ್ಬೋದು ಬೆಟರ್ ಆಗ್ತಾ ಹೋಗುತ್ತೆ. ಪ್ಲಸ್ ಹೈ ಸ್ಪೀಡ್ ಸ್ಟೆಬಿಲಿಟಿ ಕೂಡ ನಿಮಗೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ದಟ್ಸ್ ದ ಬ್ಯೂಟಿ ಆಫ್ ದ ಸ್ಟಿಫ್ ಸಸ್ಪೆನ್ಷನ್ಸ್. ತುಂಬ ಸ್ಟಿಫ್ ಇಲ್ಲ, ಸ್ಟಿಫ್ ಅಂದರೆ ಲೈಕ್ ಅನ್ಕಂಫರ್ಟಬಲ್ ಅಂತೀವಲ್ಲ ಆ ರೀತಿ ಇಲ್ಲ, ಇನ್ ಬಿಟ್ವೀನ್ ಕೊಟ್ಟೇನೆ. ಸಾಫ್ಟು ಅಲ್ಲ, ಸಾಫ್ಟ್ ಇದೆ ತುಂಬ ಜೋತಾಡತ್ತೆ ಗಾಡಿ, ಆ ಥರನೂ ಇಲ್ಲ. ಮತ್ತು ತುಂಬ ಸ್ಟಿಫ್ ಇದ್ದಾಗ ಹಾಕೋದು ತುಂಬ ಒಳಗಡೆ ಎಲ್ಲ ಫೀಲ್ ಆಗೋದು, ಆ ಥರದಂತೂ ಇಲ್ವೇ ಇಲ್ಲ. ಸೊ ಎಸ್, ಇಟ್ಸ್ ಇನ್ ಬಿಟ್ವೀನ್ ಆ್ಯಂಡ್ ಇಟ್ಸ್ ವೆಲ್ ಕ್ಯಾಲಿಬ್ರೇಟೆಡ್ ಸಸ್ಪೆನ್ಷನ್ ನನ್ನ ಪ್ರಕಾರ. ಸ್ಟೇರಿಂಗ್ ಬಗ್ಗೆ ಮಾತಾಡಬೇಕು ಅಂತಂದರೆ, ಸ್ಟೇರಿಂಗ್ ಲೋಯರ್ ಸ್ಪೀಡ್ಸಲ್ಲಿ ಹೆವಿ ಅಂತಂದರೆ ಹೆವಿ ಲೈಟ್ ಆಗಿದೆ. ಆ್ಯಂಡ್ ರಿಟರ್ನಬಿಲಿಟಿ ನೋಡೋಣ ತಡೀರಿ. ನೋಡಿ, ರಿಟರ್ನಬಿಲಿಟಿ ಇದೆ, ಬಟ್ ಫಾಸ್ಟ್ ಇಲ್ಲ ಅಷ್ಟೇ, ಬಿಕಾಸ್ ನೀವು ತುಂಬ ಫಾಸ್ಟಾಗಿ ತುಳಿದ್ರೆ ಕಾರ್ ಒಂದು ಕಡೆ ಪಾಯಿಂಟ್ ಆಗಿಬಿಡುತ್ತೆ, ಅದೊಂದು. ಬಟ್ ಎಸ್, ಸ್ಟೇರಿಂಗ್ ಇಸ್ ಕ್ವೈಟ್ ಗುಡ್. ಸ್ಟೇರಿಂಗ್ ಆ್ಯಕ್ಚುಲಿ ಸ್ಟೇರಿಂಗ್ ಮೋಡೇ ಬರುತ್ತೆ. ವೆಹಿಕಲ್ ಸೆಟ್ಟಿಂಗ್ಸಿಗೆ ಹೋದರೆ ನೀವು ಇಲ್ಲಿ ಸ್ಟೇರಿಂಗ್ ಮೋಡ್ ಸಹ ಸಿಗುತ್ತೆ ನಿಮಗೆ. ಈಗ ನೋಡ್ಬೋದು ಅರ್ಬನಲ್ಲಿ ಇದೆ, ಅಂದರೆ ಸ್ಟೇರಿಂಗು ಹೆವಿ ಅಂತಂದರೆ ಹೆವಿ ಲೈಟ್ ಆಗಿರುತ್ತೆ. ಸಿಟಿಲಿ ಓಡಿಸಾಡೋಕ್ಕೆಲ್ಲ ತುಂಬ ಅಂದರೆ ತುಂಬ ಆರಾಮಾಗಿದೆ. ಬಟ್ ನೀವು ನಾರ್ಮಲ್ ಮೋಡ್ಗೆ ಹಾಕ್ಕೊಂಡ್ರೆ ಸ್ಟೇರಿಂಗ್ ಆ್ಯಕ್ಚುಲಿ ನನಗೆ ಸ್ವಲ್ಪ ಟೈಟ್ ಆ್ಯಂಡ್ ಅಪ್ ಆಯಿತು ಅಂತ ಅನ್ನಿಸ್ತು ನನಗೇನೋ, ಬಿಕಾಸ್ ಸ್ಟೇರಿಂಗ್ ಮೋಡ್ಸ್ ಕೊಟ್ಟಿರೋದೇ ಅದಕ್ಕೆ. ಆ್ಯಕ್ಚುಲಿ ಸ್ಟೇರಿಂಗ್ ಮೋಡ್ಸ್ ಆಲ್ಟರ್ಸ್ ವಿತ್ ದ ಸ್ಟಿಫ್ನೆಸ್ ಆಫ್ ದ ಸ್ಟೇರಿಂಗ್ ವೀಲ್ ಸ್ನೇಹಿತರೆ, ಅಂದರೆ ಫ್ರೀನೆಸ್ ಅಥವಾ ಸ್ಟಿಫ್ನೆಸ್ ಅನ್ಬೋದು. ಅರ್ಬನಲ್ಲಿ ಸಖತ್ ಫ್ರೀ ಇರುತ್ತೆ, ನಾರ್ಮಲಲ್ಲಿ ಅಂತ ಇನ್ನು ಫ್ರೀ ಅನ್ಸಲ್ಲ ನಿಮಗೆ ಅರ್ಬನ್ ಅಷ್ಟು. ಬಟ್ ಡೈನಮಿಕ್ಕಿಗೆ ಹಾಕ್ಕೊಂಡ್ರೆ, ಡೈನಮಿಕ್ ಹಾಕೋತೀನಿ ನೋಡಿ ಇವಾಗ ನಾನು. ಮೈ ಗಾಡ್, ಹೆವಿ ಅಂತಂದರೆ ಹೆವಿ ಟೈಟ್ ಅನ್ನಿಸ್ತಾ ಇದೆ ನನಗೆ. ಅರ್ಬನ್ಗೆ ಹಾಕೊಂಡು ತೋರಿಸ್ತೀನಿ ನೋಡಿ. ನೋಡಿ ಇವಾಗ ನೋಡಿ ಎಷ್ಟು ಫ್ರೀ ಇದೆ ಸ್ಟೇರಿಂಗು. ಬಟ್ ಅದೇ ನೀವು ಡೈನಮಿಕ್ ಹಾಕೊಂಡ ತಕ್ಷಣ ಅಷ್ಟು ಈಸಿಯಾಗಿ ಆಡೋಕ್ಕೆ ಬಿಡಲ್ಲ ನಿಮಗೆ ಸ್ಟೇರಿಂಗು. ಸ್ವಲ್ಪ ಟೈಟ್ ಆ್ಯಂಡ್ ಅಪ್ ಅಂತ ಅನ್ಸುತ್ತೆ. ಹೈವೇಗಳಲ್ಲಿ ಸಖತ್ ಯೂಸ್ ಆಗೋ ಸ್ಟೇರಿಂಗ್ ಮೋಡ್ ಇದು, ಬಿಕಾಸ್ ಹೈಯರ್ ಸ್ಪೀಡ್ಸಲ್ಲಿ ಸ್ಟೇರಿಂಗ್ ಲೂಸ್ ಇತ್ತು ಅಂತಂದಾಗ ಕಾನ್ಫಿಡೆನ್ಸ್ ಕೊಡಲ್ಲ. ತುಂಬ ಫಾಸ್ಟಾಗಿ ಬಂದು ಟಕ್ಕಂತಿಂಗ್ ಒಳಗೆ ತಗೋತಿರಲ್ಲ, ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ತುಂಬ ಲೂಸ್ ಇತ್ತು ಅಂತಂದಾಗ ಕಾನ್ಫಿಡೆನ್ಸ್ ಕೂಡ ಕೊಡಲ್ಲ, ತುಂಬ ಹೆದರಿಕೆ ಇರುತ್ತೆ. ಸೊ ದಟ್ ಡೈನಮಿಕ್ಕಿಗೆ ಹಾಕೊಂಡಾಗ ಹೈವೇಲಿ ನಿಮ್ಗೆ ಒಳ್ಳೆ ಕಾನ್ಫಿಡೆನ್ಸ್ ಕೊಡುತ್ತೆ. ಪ್ಲಸ್ ಪುಷ್ ಮಾಡೋಕ್ಕೂ ನಿಮಗೆ ಈಸಿ ಅಂತ ಅನ್ಸುತ್ತೆ. ಡ್ರೈವ್ ಮೋಡ್ಸ್ ಇಲ್ಲದಿದ್ರು ಸ್ಟೇರಿಂಗ್ ಮೋಡ್ ಅಂತೂ ಕೊಟ್ಟಿದ್ದಾರೆ. ಸೊ ಯೂಸ್ಫುಲ್ ಫೀಚರ್ ನನ್ನ ಪ್ರಕಾರ. ಈ ಕಾರಲ್ಲಿ ಎಡಾಸ್ ಎಲ್ಲ ಇದೆ ಸ್ನೇಹಿತರೆ, ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡೋಣ. ಫ್ರಂಟ್ ಕೊಲ್ಯೂಷನ್ ವಾರ್ನಿಂಗ್ ಎಲ್ಲ ಆನ್ ಮಾಡಿದ್ದೀನಿ, ಬ್ರೇಕ್ ಮಾಡತ್ತಾ ನೋಡೋಣ ಮುಂದ್ಗಡೆ ಇರೋ ಗಾಡಿಗೆ. ಓಕೆ, ನೋಡ್ಬೋದು ಆ್ಯಕ್ಚುಲಿ ಆಟೋಮೆಟಿಕ್ಕಾಗಿ ಅದೇ ಬ್ರೇಕ್ ಮಾಡ್ತಾ, ನಾನು ಬ್ರೇಕೇ ಮಾಡಲಿಲ್ಲ, ಪಕ್ಕಂತ ಹೊಡೆದು ಬಿಡುತ್ತೆ ಆ್ಯಕ್ಚುಲಿ, ಬಿಕಾಸ್ ನಾನು ಹೈ ಕೊಟ್ಟಿದ್ದೀನಿ ಸೆನ್ಸಿಟಿವಿಟಿ ನೋಡಿ. ಸೊ ಹಾಗಾಗಿನೇ ಈಗ ಒಂದ್ಸಲ ನೋಡೋಣ ತಡೀರಿ ಏನು ಮಾಡುತ್ತೆ ಅಂತ. ಬ್ರೇಕ್ ಮೇಲೆ ಕಾಲಿದೆ ನೋಡ್ಬೋದು, ಆ್ಯಕ್ಚುಲಿ ಅದೇ ಬ್ರೇಕ್ ಮಾಡ್ತಾ ಇದೆ, ನಿಧಾನಕ್ಕೆ ಬ್ರೇಕ್ ಮಾಡುತ್ತೆ ಅಷ್ಟೇ. ಬಟ್ ಎಸ್, ಲೇನ್ ಮಾರ್ಕಿಂಗ್ಗಳು ಬರೀ 2 ಕೊಟ್ಟಿರೋದ್ರಿಂದ ಸ್ನೇಹಿತರೆ ನೀಟಾಗಿ ತಗೋತಾ ಇಲ್ಲ. ಇವನ್ನಲ್ಲಿ ನೋಡ್ಬೋದು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಬಂದಿರೋವಂಥದ್ದು, ಲೈಕ್ ರೆಡ್ ಕಲರ್ ಗ್ಲೋ ಅಪ್ ಆಗಿ ಹೋಯಿತು. ಇವಾಗಲೂ ನೋಡ್ತಾ ಇರ್ಬೋದು ನೀವು, ಅಲ್ಲಿ ರೆಡ್ ಕಲರ್ ಗ್ಲೋ ಅಪ್ ಆಗಿರೋವಂಥದ್ದು ಬ್ಲೈಂಡ್ ಸ್ಪಾಟ್ ಮಾನಿಟರಿಂಗ್ ಸಿಸ್ಟಮ್ ಅದೇನೆ. ಎಸ್, ಅದು ಕೂಡ ಫ್ಲಾಲೆಸ್ ಆಗಿ ವರ್ಕ್ ಆಗ್ತಾರೆ. ಬಟ್ ಲೇನ್ ಕೀಪ್ ಅಸಿಸ್ಟ್ ಮತ್ತು ಲೇನ್ ಡಿಪಾರ್ಚರ್ ವಾರ್ನಿಂಗಿಗೆ 3 ಲೇನ್ ಇರ್ಬೇಕು ಸ್ನೇಹಿತರೆ, ಅವಾಗಲೇ ಮಾಡೋಕ್ಕಾಗೋದು, ಇಲ್ಲ ಅಂತಂದರೆ ತಗೊಳ್ಳಲ್ಲ ಆ್ಯಕ್ಚುಲಿ. ಬಟ್ ಎಸ್, ಇಟ್ ಟೂ ವರ್ಕ್ಸ್ ಆ್ಯಕ್ಚುಲಿ ವೆಲ್ ನನ್ನ ಪ್ರಕಾರ. ಇವನ್ ರಿಯರ್ ಡ್ರೈವ್ ಅಸಿಸ್ಟ್ ಅಂತೆಲ್ಲ ಇದೆ, ಅದನ್ನೆಲ್ಲ ಆನ್ ಮಾಡ್ಕೊಂಡಿದ್ದೀನಿ.
ಲೇನ್ ಚೇಂಜ್ಗೆ ಅಸಿಸ್ಟ್ಗಾಗಿರ್ಬೋದು ಅಥವಾ ಬ್ಲೈಂಡ್ ಸ್ಪಾಟ್ಗಾಗಿರ್ಬೋದು, ರಿಯರ್ ಕ್ರಾಸ್ ಟ್ರಾಫಿಕ್ ಅಲರ್ಟ್ ಅಂದ್ರೆ ಹಿಂದ್ಗಡೆ ಯಾರೋ ಬಂದು ಹಿಟ್ ಮಾಡ್ತಾ ಇದ್ದಾರೆ ಅಥವಾ ತುಂಬ ಕ್ಲೋಸ್ ಇದ್ದಾರೆ ಅಂದಾಗ ಅದು ಕೂಡ ವಾರ್ನಿಂಗ್ ಸಹ ಕೊಡುತ್ತೆ. ಆ್ಯಂಡ್ ಲೇನ್ ಅಸಿಸ್ಟ್ ಸಿಸ್ಟಮ್ ಇದೆ ಅಂದರೆ ಲೇನ್ ಕೀಪ್ ಅಸಿಸ್ಟು, ಲೇನ್ ಡಿಪಾರ್ಚರ್ ವಾರ್ನಿಂಗು ಅದರದ್ದು ರಿಲೇಟೆಡ್ ಎಲ್ಲ ಇದೆ ನೋಡ್ಬೋದು. ಅದರದ್ದು ಸೆನ್ಸಿಟಿವಿಟಿ ಎಲ್ಲ ಹೈ ಕೊಟ್ಟಿದ್ದೀನಿ. ಆ್ಯಕ್ಚುಲಿ 3 ಲೇನ್ ಇದೆ, ಪ್ರಾಪರಾಗಿ ತೋರಿಸ್ತಾ ಇದೆ. ಬಟ್ ಇವಾಗ ಅದು 2 ಲೇನಲ್ಲಿ ಮಾರ್ಕಿಂಗ್ಸ್ಗಳು ತಗೋತಾರ, ಬಿಕಾಸ್ 2 ಲೇನ್ದು ಇನ್ನೊಂದು ಸೈಡ್ಸು ಮಾರ್ಕಿಂಗ್ ಪ್ರಾಪರ್ ಇಲ್ಲ. ಪ್ರಾಪರ್ ಹೈವೇ ಇದ್ದಿದ್ರೆ ಚೆಕ್ ಮಾಡ್ಬೋದಿತ್ತು, ಬಟ್ ಇದು ಸ್ಟೀಲ್ ಮಿಲ್ಸ್ ಆಗಿರೋದ್ರಿಂದ ಚೆಕ್ ಮಾಡೋಕ್ಕಾಗ್ತಿಲ್ಲ. ಆ್ಯಸ್ ಎ ಸೈಡ್ ಮಾರ್ಕಿಂಗ್ಸು ಪ್ರಾಪರ್ ಇಲ್ಲದೆ ಇರೋದ್ರಿಂದ. ಆ್ಯಂಡ್ ಈ ಎಡಾಸಲ್ಲಿ ಸ್ಪೀಡ್ ಅಸಿಸ್ಟ್ ಸಿಸ್ಟಮ್ ಅಂತಲೂ ಇದೆ. ಇದರಲ್ಲಿ ಇನ್ಫಾರ್ಮೇಷನ್ ಮೋಡ್, ಇಂಟೆಲಿಜೆಂಟ್ ಮೋಡ್ ಮತ್ತು ಮ್ಯಾನ್ಯುವಲ್ ಮೋಡ್ ಅಂತ ಬರುತ್ತೆ. ಬೇಸಿಕ್ಲಿ ರೋಡಲ್ಲಿ ಸ್ಪೀಡ್ ಲಿಮಿಟ್ ಸೈನ್ಸ್ನ ರೆಕಗ್ನೈಸ್ ಮಾಡಿ ವಾರ್ನಿಂಗ್ಸ್ ಕೊಡೋದು ಅಥವಾ ಸ್ಪೀಡ್ ರೆಡ್ಯೂಸ್ ಮಾಡೋಕ್ಕೆ ಹೇಳೋದು, ಅಥವಾ ಆಟೋಮೆಟಿಕ್ಕಾಗಿ ಕಾರನ್ನೇ ಸ್ಪೀಡ್ ರೆಡ್ಯೂಸ್ ಮಾಡುತ್ತೆ ಡಿಪೆಂಡಿಂಗ್ ಅಪಾನ್ ದ ಮೋಡ್ ಯು ಆರ್ ಇನ್. ಇದಾಗಿತ್ತು ಆಸ್ಟರ್ನ ಡ್ರೈವ್ ರಿವ್ಯೂ ಸ್ನೇಹಿತರೆ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಮತ್ತು ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕು, ಶೇರು ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ ಸ್ನೇಹಿತರೆ. ಅಂಟಿಲ್ ದೆನ್ ಸರ್ವೇ ಜನ ಸುಖಿನೋ ಭವಂತು. ಪೀಸ್.